ರಾಧಿಕಾ ನೋಡು, ಈ ಸೀರೆನ ನಾನ್ ಸೆಲೆಕ್ಟ್ ಮಾಡಿದೀನಿ. ಇದು ನಿಮ್ ದೊಡ್ಡಮ್ಮ ಸೆಲೆಕ್ಟ್ ಮಾಡಿರೋದು. ಯಾವ್ದು ಚೆನ್ನಾಗಿದೆ? ಅಯ್ಯ, ನಾನೇ ಸೆಲೆಕ್ಟ್ ಮಾಡ್ದೆ. ಈ 2 ಸೀರೆನು ನೀವೇ ತಾನೇ ಸೆಲೆಕ್ಟ್ ಮಾಡಿದ್ದು? ಹೋಗ್ಲಿ ಬಿಡಿ, ಯಾರ್ ಸೆಲೆಕ್ಟ್ ಮಾಡಿದ್ರೆ ಏನ್ ಇವಾಗ? ನೀ ಹೇಳಮ್ಮ, ಇದೆರಡರಲ್ಲಿ ಯಾವ್ದು ಇಷ್ಟ ಆಯ್ತು? ಇವಳು ಬೇಕು ಅಂತಾನೆ ಹೀಗ್ ಮಾಡ್ತಿದ್ದಾಳೆ ಅಂತ ಅನ್ಸುತ್ತೆ. ಹೇಳು ರಾಧಿಕಾ, ಇದೆರಡರಲ್ಲಿ ಯಾವ್ದು ಚೆನ್ನಾಗಿದೆ? 2 ಚೆನ್ನಾಗಿದೆ. ಅವ್ರಿಗೆ ಯಾಕ್ ಬೇಕೋ ಅದನ್ನ ಅವ್ರು ತಗೊಳ್ಳಿ ಬಿಡಿ. ನಿನ್ಗೆ 2 ಸೀರೆನೂ ಇಷ್ಟ ಆಯ್ತಲ್ವಾ? ಬಿಡು, ಅವ್ರಿಗೂ 2 ಸೀರೆ ಇಷ್ಟ ಆಗತ್ತೆ. ಅವರು ಇದನ್ನ ಬೇಡ ಅನ್ನಲ್ಲ ಅಲ್ವಾ ಬಿಕ್ತಿಯಮ್ಮ? ಕಲ್ಕಿ ಬಾಯಿಲಿ ಬಾಪ್ಪ. ಬಂದೆ. ಹೇಳಿ ಆಂಟಿ. ಇವನ್ನ ಯಾಕೆ ಇಲ್ಲಿ ಕರ್ಸಿದ್ರೆ? ಈ ಸೀರೆ ತೋರ್ಸಿ ಯಾವ್ದು ಚೆನ್ನಾಗಿದೆ ಅಂತ ಕೇಳಕ್ಕ? 2 ಸೆಲೆಕ್ಟ್ ಆದ್ಮೇಲೆ ಮತ್ತಿನ್ನೇನ್ ಕೇಳೋದಲ್ವಾ? ಕಲ್ಕಿ, ನಿಮ್ ದೊಡ್ಡಮ್ಮನ್ನ ಜೆಂಟ್ಸ್ ಸೆಕ್ಷನ್ಗೆ ಕರ್ಕೊಂಡು ಹೋಗು. ನಿಮ್ ದೊಡ್ಡಪ್ಪಂಗೆ ಬಟ್ಟೆ ಸೆಲೆಕ್ಟ್ ಮಾಡ್ಬೇಕಲ್ವಾ? ಸರಿ ಆಂಟಿ. ಹೋಗು, ಕರ್ಕೊಂಡು ಹೋಗು. ದೊಡ್ಡಮ್ಮ ಬನ್ನಿ. ಹೋಗಿ ಬೀಗ್ತಿಯಮ್ಮ, ಬೇಗ ಬೇಗ ಬಟ್ಟೆ ಸೆಲೆಕ್ಟ್ ಮಾಡಿ. ಸುಮ್ನೆ ಟೈಮ್ ವೇಸ್ಟ್ ಮಾಡಬೇಡಿ, ಹೋಗಿ. ಯಾಕೆ ರಾಧಿಕಾ ಹಾಗೆ ನೋಡ್ತಾ ಇದೀಯಾ? ತುಂಬಾ ಥ್ಯಾಂಕ್ಸ್ ಮೇಡಮ್. ನನಗೆ ಯಾಕೆ ರಾಧಿಕಾ ಥ್ಯಾಂಕ್ಸ್ ಎಲ್ಲ? ನಮ್ ದೊಡ್ಡಮ್ಮ ಸ್ಯಾರಿ ತಗೊಳ್ತಾ ಇದ್ದಿದ್ದನ್ನ ನಾನ್ ನೋಡ್ದೆ. ಅವ್ರಿಗೆ ಇಷ್ಟಪಟ್ಟಿದ್ ಸ್ಯಾರಿನ ತಗೊಂಡಿದ್ರೆ ನಾನ್ ಖುಷಿ ಪಡ್ತಿದ್ದೆ. ಆದ್ರೆ ನಮ್ ಬಜೆಟ್ ಜಾಸ್ತಿ ಮಾಡ್ಬೇಕು ಅಂತಾನೆ ಕಾಸ್ಟ್ಲಿ ಸ್ಯಾರೀಸ್ನ ನೋಡ್ತಾ ಇದ್ರು. ಅದೊಂದ್ ಸ್ವಲ್ಪ ಮನ್ಸಿಗೆ ಕಷ್ಟ ಆಯ್ತು. ಆದ್ರೆ ನೀವು ಸಿಚುವೇಶನ್ನ ತುಂಬಾ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ರಿ. ಅದಕ್ಕೆ ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕಮ್ಮ ಹೇಳ್ತೀಯ ರಾಧಿಕಾ? ನಾನೇ ಬದ್ಲಾದ್ಮೇಲೆ ಇನ್ನವ್ರು ಬದ್ಲಾಗ್ದೇ ಇರ್ತಾರಾ? ಎಲ್ರೂ ಬದ್ಲಾಗ್ತಾರೆ. ನೀನೇನು ಯೋಚನೆ ಮಾಡ್ಬೇಡ, ನಿನ್ ಮದ್ವೆ ತುಂಬಾ ಚೆನ್ನಾಗಾಗತ್ತೆ. ನಿಮ್ ಮಾತ್ ಕೇಳ್ತಿದ್ರೆ ನನಗ್ ತುಂಬಾ ಖುಷಿ ಆಗ್ತಿದೆ. ನಮ್ಮಮ್ಮ ಬಿಟ್ರೆ ನನ್ ಮದ್ವೆ ಚೆನ್ನಾಗಾಗತ್ತೆ ಅಂತ ಹೇಳಿದ 2ನೇ ವ್ಯಕ್ತಿ ನೀವೇ. ನನಗ್ ನಿಮ್ಮನ್ನ ಮೇಡಮ್ ಅಂತ ಕರೆಯೋದಕ್ಕೆ ಇಷ್ಟ ಆಗ್ತಿಲ್ಲ, ಅಮ್ಮ ಅಂತಾನೆ ಕರಿತೀನಿ. ಥ್ಯಾಂಕ್ಸ್ ಅಮ್ಮ. ನಿನಗಿರೋ ಒಳ್ಳೆ ಮನಸ್ಸಿಗೆ ಒಳ್ಳೇದೇ ಆಗತ್ತೆ. ಮುಂದೆ ಜೀವನದಲ್ಲಿ ನೀ ತುಂಬಾ ಚೆನ್ನಾಗಿರ್ತೀಯ. ಎಲ್ಲರ ಸೆಲೆಕ್ಷನ್ ಆಗಿದೆ ಅಲ್ವಾ? ರಾಧಿಕಾ, ಚೆನ್ನಾಗಿದೆ. ಕಲೆಕ್ಷನ್ ಎಲ್ಲ ನೋಡಿದ್ಯಾ? ಇನ್ನೊಂದ್ ಸ್ವಲ್ಪ ಡಿಸೈನ್ಸ್ ತೋರ್ಸಕ್ ಹೇಳ? ಇಲ್ಲ ಅತ್ತೆ, ಆಲ್ರೆಡಿ ಸೆಲೆಕ್ಟ್ ಮಾಡಿದೀವಿ. ಅತ್ತೆ, ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ, ಬಟ್ ಸ್ವಲ್ಪ ಕಾಸ್ಟ್ಲಿ. ಅಯ್ಯೋ, ರೇಟ್ ಬಗ್ಗೆ ನೀನ್ ಯಾಕಮ್ಮ ತಲೆ ಕೆಡಿಸ್ಕೋತಿಯಾ? ನಿನಗ್ ಯಾವ್ದು ಇಷ್ಟನೋ ಅದನ್ನೇ ಸೆಲೆಕ್ಟ್ ಮಾಡು. ರಾಧಿಕಾ, ನೀನ್ ಏನ್ ಸೆಲೆಕ್ಟ್ ಮಾಡ್ದೆ? 2 ಡ್ರೆಸ್ಸಸ್ ತುಂಬಾ ಚೆನ್ನಾಗಿದೆ ರಾಧಿಕಾ. ಇದನ್ ನೀನ್ ಹಾಕೊಂಡ್ ಬಂದ್ರೆ ಸೆಲೆಬ್ರಿಟಿ ಥರಾನೇ ಕಾಣ್ತೀಯ. ಥರಾನೇ ಏನು, ಸೆಲೆಬ್ರಿಟಿನೇ. ಈಗ ಯುಗಾದಿ ಬರುತ್ತಲ್ಲ, ನಮ್ ಶೋರೂಮ್ ಪ್ರೋಮೋಗೆ ನಿನ್ನ ಚಿರುನ ಮಾಡ್ಲಿಂಗಿಗೆ ಅಂತ ಕರೆಸ್ತೀನಿ. ಅತ್ತೆ, ನೀವ್ ಹೇಳ್ದಾಗೆ ಅಕ್ಕ ಈ ಡ್ರೆಸ್ ಅಲ್ಲಿ ಸೆಲೆಬ್ರಿಟಿ ತರಾನೇ ಕಾಣ್ತಾಳೆ. ನನ್ಗೆ ಹೊಟ್ಟೆ ಉರಿಸ್ಬೇಕು ಅಂತಾನೆ ಹೀಗ್ ಮಾತಾಡ್ತಿದ್ದಾಳೆ ಅನ್ಸುತ್ತೆ. ಆದ್ರೆ ನಿಮ್ ಅಂಗಡಿ ಪ್ರೋಮೋಗೆ ತುಂಬಾ ಸೆಲೆಬ್ರಿಟೀಸ್ ಬರ್ತಾರಲ್ವಾ, ಅವ್ರನ್ನೆಲ್ಲ ನಮ್ಮ ಅಕ್ಕನ್ ಮದ್ವೆಗೆ ಇನ್ವೈಟ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಏ ರಮ್ಯಾ, ಬಾಯಿ ಮುಚ್ಕೊಂಡಿರಕ್ಕಾಗಲ್ವಾ ನಿನ್ಗೆ? ಅದ್ಕೆ ಪಾಪ ಯಾಕೆ ಅವಳಿಗೆ ಬೈತೀರಾ? ನಮ್ ರಮ್ಯಾ ಆಸೆ ಪಟ್ಟ ಹಾಗೆ ರಾಧಿಕನ್ ಮದ್ವೆಗೆ ಸೆಲೆಬ್ರಿಟೀಸ್ನ ನಾನ್ ಕರೆಸ್ತೀನಿ. ಅಯ್ಯೋ ಅತ್ತೆ, ಅವಳೇನೋ ಚಿಕ್ಕ ಹುಡುಗಿ, ಅವಳೇನೋ ಹೇಳಿದ್ಲು ಅಂತ ನೀವ್ಯಾಕೆ ರಿಸ್ಕ್ ತಗೋತೀರಾ? ಅದೆಲ್ಲ ಏನು ಬೇಡ. ರಾಧಿಕಾ, ನೀನು ನಮ್ಮ ಅಣ್ಣನ್ ಮಗಳು. ನಿನ್ನ ಮದ್ವೆನ ನೋಡಿ ಇಡೀ ಊರೇ ಬಾಯ್ ಮೇಲ್ ಬೆರಳಿಟ್ಕೋಬೇಕು. ಅದೇ ನನ್ನ ಆಸೆ. ನೀನ್ ಆರಾಮಾಗಿರು, ನಾನ್ ಎಲ್ಲ ನೋಡ್ಕೋತೀನಿ. ಇವಳು ಈ ಮಟ್ಟಕ್ಕೆ ಬದಲಾಗ್ತಾಳೆ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ.
ಈ ಮದ್ವೆ ನಡಿಬಾರ್ದು ಅಂತ ನಾನು ಅನ್ಕೋತಾ ಇದ್ದೀನಿ. ಆದ್ರೆ ಇವ್ರು ಸೆಲೆಬ್ರಿಟಿನ ಕರೆಸ್ಬೇಕು ಅಂತ ಪ್ಲಾನ್ ಮಾಡ್ಕೋತಾ ಇದ್ದಾರೆ. ದೀಪಿಕಾ ಏನ್ ದೀಪಿಕಾ, ನೀನ್ ಹೀಗ್ ಕೋಪ ಮಾಡ್ಕೊಂಡ್ ಬಂದ್ಬಿಟ್ರೆ ಅವರೆಲ್ಲ ಏನ್ ತಿಳ್ಕೊಳಲ್ಲ. ನೋಡಿ ಆಂಟಿ, ನನಗೆ ಇಲ್ಲಿ ನಡೆಯೋದನ್ನ ನೋಡಕ್ಕಾಗ್ತಾ ಇಲ್ಲ. ಪ್ಲೀಸ್ ನನ್ನ ತಡಿಬೇಡಿ, ನಾನು ಮನೆಗೆ ಹೋಗ್ತೀನಿ. ದೀಪಿಕಾ ದುಡುಕ್ ಬೇಡ, ನನ್ ಮಾತ್ ಕೇಳು. ಇದ್ರ ಮೇಲೆ ನನಗೆ ತಾಳ್ಮೆಯಿಂದ ಇರೋದಕ್ಕೆ ಆಗಲ್ಲ ಆಂಟಿ. ಚಿರುಗು ರಾಧಿಕಾಗೂ ಮದ್ವೆ ಆಗ್ಬಾರ್ದು ಅಂತ ನಾನು ಅನ್ಕೊಂಡಿದೀನಿ. ಆದ್ರೆ ಅವಳ ಫ್ಯಾಮಿಲಿ ಜೊತೆ ಸೇರ್ಕೊಂಡು ಸೀನ್ ಕ್ರಿಯೇಟ್ ಮಾಡ್ತಾ ಇದ್ದಾಳೆ. ನೀವ್ ಅದನ್ನ ನೋಡ್ಕೊಂಡು ಸುಮ್ನೆ ಇದ್ದೀರಾ. ಆಂಟಿ, ನಿಮ್ ಕೈಲಿ ಆಗಲ್ಲ ಅಂದ್ರೆ ಹೇಳಿ, ನಾನು ನಮ್ ತಂದೆ ಹೇಳಿ ಆ ರಾಧಿಕಂಗೊಂದ್ ಗತಿ ಕಾಣಿಸ್ತೀನಿ. ನನ್ನನ್ನ ತಡಿಬೇಡಿ. ದೀಪಿಕಾ, ಒಂದ್ ನಿಮಿಷ ಸುಮ್ನೆ ಇರು. ನಿನಗೆ ಇಷ್ಟು ಕೋಪ ಬರ್ತಿದೆ ಅಂದ್ರೆ ಇನ್ನು ನನಗೆಷ್ಟು ಕೋಪ ಬರ್ಬಾರ್ದು ನೀನೇ ಊಹೆ ಮಾಡು. ರಾಜಂತರ ನನ್ ಮಗನ್ನ ಬೆಳೆಸಿ ಏನು ಗತಿ ಇಲ್ದೇ ಇರೋ ಆ ಭಿಕ್ಷುಕರ ಮನೆಯಿಂದ ಹೆಣ್ ತರ್ತೀನಿ ಅಂತ ಅನ್ಕೊಂಡಿದ್ಯಾ? ನಾನ್ ಯಾಕಿಷ್ಟು ಸಮಾಧಾನದಿಂದ ಇದ್ದೀನಿ ಅಂತ ಗೊತ್ತಾ ನಿನ್ಗೆ? ನಿಮ್ಮಪ್ಪ ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಆದ್ರಿಂದ ಆ ರಾಧಿಕಾ ಬದುಕ್ ಬರಕ್ಕೆ ಸಾಧ್ಯನೇ ಇಲ್ಲ. ಹೀಗೆ ಪ್ಲಾನ್ ಮಾಡಿದೀವಿ ಅಂತ ಹೇಳ್ತಿದ್ರೆ ಹೊರತು ಏನು ಮಾಡ್ತಿಲ್ಲ. ಇವಾಗ ನಾನು ಹೇಗ್ ಸುಮ್ನಿರಕ್ಕಾಗತ್ತೆ? ದೀಪಿಕಾ, ನಿಮ್ಮಪ್ಪ ಏನ್ ಪ್ಲಾನ್ ಮಾಡಿದ್ದಾರೆ ಅಂತ ಗೊತ್ತಾ ನಿನ್ಗೆ? ಏನ್ ಪ್ಲಾನು? ನೋಡಪ್ಪ, ನಿನ್ನಿಂದ ನನಗೆ ಒಂದು ಸಹಾಯ ಆಗ್ಬೇಕು. ಸಹಾಯನಾ? ಏನ್ ಸಹಾಯ ಸರ್? ನನಗೆ ಅಳಿಯ ಆಗ್ಬೇಕಾಗಿರೋನ್ನ ಮೋಸದಿಂದ ಮದುವೆ ಆಗ್ತಿದ್ದಾಳೆ ಆ ರಾಧಿಕಾ. ಇವತ್ತು ಬಟ್ಟೆ ಶಾಪಿಂಗ್ಗೆ ಅಂತ ಈ ಶೋರೂಮ್ ಬರ್ತಿದ್ದಾಳೆ. ಜೊತೆಗೆ ನನ್ನ ಬೀಗರು ಪ್ರಜ್ವಲ ಕೂಡ ಬರ್ತಿದ್ದಾರೆ. ಎಲ್ರೂ ಇಲ್ಲೇ ಇರ್ತಾರೆ. ಮದುವೆ ಅಂದಮೇಲೆ ಸೀರೆ ಪರ್ಚೇಸಿಂಗ್ ಜಾಸ್ತಿ ಇರುತ್ತೆ. ಎಲ್ಲರೂ ಆ ಸೆಕ್ಷನಲ್ಲೇ ಇರ್ತಾರೆ. ರಾಧಿಕಾ ಸೀರೆನ ಟ್ರಯಲ್ ನೋಡೋದಕ್ಕೆ ಟ್ರಯಲ್ ರೂಮ್ಗೆ ಹೋಗ್ತಾಳೆ. ಅದಕ್ಕೂ ಮುಂಚೆ ನೀನು ಸಣ್ಣದೊಂದು ಕ್ಯಾಮ್ರಾನ ಫಿಕ್ಸ್ ಮಾಡಬೇಕು. ಅವಳು ಸ್ಯಾರಿನ ಟ್ರಯಲ್ ನೋಡಿದ್ಮೇಲೆ ಅವಳ ಮಾನ ಹೋಗುತ್ತೆ. 3 ಜನ ಎಲ್ಲ ಕೇಕೆ ಹಾಕಿ ನಗ್ತಾರೆ. ನನ್ನ ಮಗಳು ಆಸೆನ ನಾನು ಪೂರೈಸ್ತೆ ಅನ್ನೋ ಸಮಾಧಾನ ನನಗಿರುತ್ತೆ. ನಿನಗೆ ಎಷ್ಟು ದುಡ್ಡು ಬೇಕು ಹೇಳು, ನೀನೆಷ್ಟು ಕೇಳ್ತೀಯೋ ಅಷ್ಟು ದುಡ್ಡು ಕೊಡ್ತೀನಿ. ಆದರೆ ಕೆಲಸ ಚೆನ್ನಾಗಿ ಮಾಡಬೇಕು. ನೀನು ಹೇಳ್ತಾ ಇರೋದು ಯಾರಿಗೂ ಗೊತ್ತಾಗಬಾರ್ದು. ಸರ್, ಈ ಕೆಲಸ ತುಂಬಾ ರಿಸ್ಕ್ ಸರ್. ನನ್ನ ಪಾಡಿ ಬಿಟ್ಬಿಡಿ. ಇರಪ್ಪ, ಇರು. ಯಾಕೊತ್ತಮ್ಮ ಎದುರ್ಕೋತಾ ಇದೆಯಾ? ಹೆದರ್ಕೋಬೇಡ. ಇದೊಂದು ಕೆಲಸ ಮಾಡು, ನಿನಗೂ ಒಳ್ಳೇದಾಗುತ್ತೆ, ಕೈ ತುಂಬ ಹಣನೂ ಸಿಗುತ್ತೆ. ನಾನಿದ್ದೀನಲ್ಲ, ಯಾಕೆ ಭಯ ಪಡ್ತೀಯ? ಸರ್, ಹುಡುಗಾಟ ಆಡ್ಬೇಡಿ ಸರ್. ಈ ವಿಷಯ ಏನಾದ್ರೂ ಮೇಡಮ್ ಗೊತ್ತಾದ್ರೆ ನನ್ನ ಜೀವ ತೆಗೆದ್ಬಿಡ್ತಾರೆ. ನನ್ನ ಬಿಟ್ಬಿಡಿ ಸರ್, ನಾನು ಹೋಗ್ತೀನಿ. 1 ನಿಮಿಷ ನಿಂತ್ಕೊಳ್ಳಪ್ಪ, 1 ನಿಮಿಷ ನಿಂತ್ಕೋ.